ಜಿಂಕೆ ಬೇಟೆಯಾಡೋದಕ್ಕೂ ಹುಲಿ ಬೇಟೆಯಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸಿಸ್ಟರ್. ಸಿಸ್ಟರ್, ಬೇಟೆಯಾಡಕ್ಕೆ ಹೋಗೋದಾದ್ರೆ ಅದಕ್ಕೆ ತಕ್ಕ ತಯಾರಿನೂ ಇರಬೇಕಲ್ಲ. ಇಲ್ಲಾಂದ್ರೆ ಬೇಟೆಯಾಡಕ್ಕೆ ಹೋದವ್ರೆ ಅದಕ್ಕೆ ಬಲಿಯಾದ ಸಾಧ್ಯತೆಗಳೇ ಜಾಸ್ತಿ ಅಲ್ಲ. ಆ ಔಷಧಿನ ಅವಳಿಗೆ ಹೇಗೆ ತಿನ್ನಿಸ್ಬೇಕು ಅಂತಿದ್ಯಾ? ಇಲ್ಲಿ ಅವಳು ಯಾರನ್ನೇ ನಂಬದೇ ಇದ್ರು ಅವಳ ಅಪ್ಪ ಅಮ್ಮನ್ನ ನಂಬ್ತಾಳಲ್ವಾ? ಅವಳ ಅಪ್ಪ ಅಮ್ಮ ಹೇಳಿದ್ರೆ ವಿಷ ಕೊಟ್ಟರು ಅವಳು ಕುಡಿತಾಳಲ್ವಾ? ಸೊ ಈಗ ನಾನು ಅನ್ಕೊಂಡಿರೋ ಕೆಲಸ ಅವಳ ತಾಯಿ ಇದ್ದಾಳಲ್ಲ ಮಂದಾಕಿನಿ, ಮಿಸ್ ಮೈಸೂರು 1988, ಅವಳ ಕೈಯಿಂದನೇ ಮಾಡಿಸ್ತೀನಿ. ಮಗಳಿಗೆ ಔಷಧಿನ ಅವಳ ತಾಯಿನೇ ಕೊಡ್ತಾಳೆ. ಆಮೇಲೆ ಭೂಮಿಕಾ ಅದನ್ನು ಮಹಾಪ್ರಸಾದ ಅಂತ ಅಂದ್ಕೊಂಡು ಕಣ್ಣಿಗೆ ಒತ್ಕೊಂಡು ಕುಡಿತಾಳೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವ್ರ ತಲೆ ಮೇಲೆ ಬರುತ್ತೆ. ಇದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲದೆ ಇರೋ ಥರ ಆರಾಮಾಗಿರ್ಬೋದು. ಸೂಪರ್ ಸಿಸ್ಟರ್, ವಾಟ್ ಎನ್ ಐಡಿಯಾ! ಒಂದು ಕಲ್ಲಿಗೆ 3 ಹಕ್ಕಿ. ಇನ್ನು ಮುಂದೆ ನಮ್ಮ ಅಜೆಂಡಾ ಏನಂದರೆ ಗೌತಮ್ ಮತ್ತು ಭೂಮಿಕಾಗೆ ಮಕ್ಕಳಾಗಲೇಬಾರ್ದು, ಹೀಗೆ ಇರಬೇಕು. ಸಿಸ್ಟರ್, 1+1 = 3 ಆಗಲೇಬಾರದು, 2 ಆಗೇ ಉಳಿಬೇಕು ಅಲ್ವಾ ಸಿಸ್ಟರ್? ಅಮ್ಮ ಗುಡ್ ಮಾರ್ನಿಂಗ್. ಹೇಳು. ಯೋ ಭೂಮಿ, ನಾನೇನು ಹೇಳೋದು, ನೀನು ಹೇಳಬೇಕು. ಅಳಿಯಂದ್ರಿಗೆ ಪ್ರಪೋಸ್ ಮಾಡಿದ್ಯಲ್ಲ, ಅದು ಎಲ್ಲಿವರೆಗೂ ಮುಂದುವರೆದಿದೆ? ಹಾಂ ಮಾಮ್, ಆಯಿತು. ಆಯ್ತಾ? ಆಯ್ತೇನೆ? ನಿಜವಾಗ್ಲು? ಅಲ್ಲ ಕಂದ, ನಂಗೆ ಫೋನ್ ಮಾಡಿ ನೀನು ಎಲ್ಲವನ್ನು ಹೇಳೋದು ಬಿಟ್ಬಿಟ್ಟು ಇದೇನೇ ಚಿನ್ನ ಫೋನೇ ಮಾಡಿಲ್ಲ ನೀನು? ಅಮ್ಮ ಅದು ಅಯ್ಯೋ, ಅದು ಹಾಗಿರ್ಲಿ ಬಿಡು. ಈಗ ಅವ್ರಿಗೆ ಏನೆಲ್ಲ ಹೇಳಿದೆ? ಹೇಳುವಾಗ ಯಾವ ರೀತಿ ಹೇಳಿದೆ? ಅಂದರೆ ಯಾವ ಪದಗಳನ್ನ ಯೂಸ್ ಮಾಡಿದೆ? ಪುಟ್ಟಿ, ನಂಗೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಹೇಳು, ಏನಾಯ್ತು ಅಂತ. ಅಮ್ಮ ಆಯಿತು ಅನ್ನಲ್ಲ, ಅದಷ್ಟೇ. ಏನೇ ಅದು ಆಯಿತು ಅಂದರೆ? ನಂಗೆ ಕರೆಕ್ಟಾಗಿ ಹೇಳು, ಏನೇನಾಯ್ತು ಅಂತ. ಅಮ್ಮ ಅದು ಓಕೆ ಓಕೆ, ಮರ್ತೇ ಬಿಟ್ಟೆ ಕೇಳೋದು. ಪಕ್ಕದಲ್ಲಿ ಅಳಿಯಂದ್ರಿದಾರಾ? ಹಾಂ, ಅದಕ್ಕೆ ನನ್ನ ಪುಟ್ಟಿಗೆ ಬಾಯೇ ಬರ್ತಾ ಇಲ್ಲ. ಅವ್ರ ಮುಂದೆ ಇದನ್ನೆಲ್ಲ ಹೇಳಕ್ ನಾಚಿಕೆನಾ? ಸರಿ ಸರಿ, ಹಾಗಾದ್ರೆ ಸದ್ಯದಲ್ಲೇ ಬೇಗ ಮನೆಗೆ ಬಾ. ಅದ್ರ ಬಗ್ಗೆ ನಾನು ನೀನು ಕುತ್ಕೊಂಡು ಡೀಟೇಲಾಗಿ ಮಾತಾಡೋಣ, ಓಕೆನಾ? ಅಮ್ಮ ಆಯಿತು ಅನ್ನಲ್ಲ, ಅದಷ್ಟೇ. ಅದು ಒಂದು ನಿಮಿಷ ಇರಮ್ಮ, ಟೈಮ್ ಆಗ್ತದೆ, ಟಿಫನ್ ಹೋಗೋಣ ಬನ್ನಿ. ಹಾಂ, ನೀವು ಹೋಗಿರಿ, ನಾನು ಬರ್ತೀನಿ. ಓಕೆ, ಮತ್ತೆ ಅಲ್ವಾ? ಹಾಂ ಹಾಂ, ನಾನು ಕೇಳ್ದಿದ್ದೀನಿ. ಓಕೆ. ಯಾಬಾ, ಏನು ನಿಂದು? ಹಾಂ, ಮಗಳ ಹತ್ರ ಮಾತಾಡೋ ವಿಷಯನ ಇದೆಲ್ಲ? ಹಾಂ, ಯಾವಾಗಲೂ ನಿಂದಿದೆ ಆಯಿತು. ಅಲ್ವಾ ಕಣೆ, ನಾನಿನ್ನ ಕೇಳಬಾರ್ದನ್ನು ಕೇಳ್ಬಿಟ್ಟೆ. ಅಯ್ಯೋ, ನೀನು ಕೇಳೋದೇ ಕೇಳಬಾರದನ್ನ. ನೀನು ಸುಮ್ಮನೆ ಫೋನ್ ಇಡು, ನಾನು ಹೋಗಿ ತಿಂಡಿ ಬಡಿಸ್ಬೇಕು. ಅಲ್ವೇ ಭೂಮಿ? ಭೂಮಿ ಭೂಮಿ ಕಂಗ್ರಾಚುಲೇಷನ್ ಸಿಸ್ಟರ್, ಕಂಗ್ರಾಚುಲೇಷನ್. ಕಾಟಿ ಮುದುಕಿ ಹೇಳಿದ್ದು ಕೇಳಿಸ್ಕೊಂಡ್ಯಾ? ಮುಂದಿನ ಯಜಮಾನ ನೀನೇ, ನಿನ್ನ ಕೈಗೆ ಅಧಿಕಾರ ಸಿಗುತ್ತೆ, ಇಡೀ ಮನೆ ನಿನ್ನ ಆಳ್ವಿಕೆಗೆ ಒಳಪಡುತ್ತೆ. ಆಗ ನಿನ್ನ ಮಾತೆ ಶಾಸನ, ನೀನು ಮಾಡಿದ್ದೇ ರೂಲ್. ಸಿಸ್ಟರ್, ಒಂದು ಸರ್ತಿ ಆ ಇಮ್ಯಾಜಿನೇಷನ್ ದಿನಗಳನ್ನ ನೆನಪಿಸ್ಕೋ. ರಾಣಿ ಮಹಾರಾಣಿ, ವೀರಾಗ್ರಣಿ, ಶಕ್ತಿ ಸಂಪನ್ನೆ, ಸಕಲ ಶಕ್ತಿ ಸಂಪನ್ನೆ ಶಕುಂತಳಾದೇವಿ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಈ ಟೈಮ್ಗೋಸ್ಕರ ಎಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೆ. ಒಂದು ಸಲ ಆ ಬೀಗದ ಕೀ ನನ್ನ ಕೈಲಿ ಬರಲಿ, ಎಲ್ಲರನ್ನೂ ನಾನು ತುದಿ ಬೆರಳಲ್ಲಿ ಹೇಗೆ ಆಡಿಸ್ತೀನಿ, ಎಲ್ಲ ಹೇಗೆ ಚೇಂಜ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೆ. ಅಧಿಕಾರ ಅನ್ನೋದೇ ಹಾಗೆ ಅಣ್ಣ, ಅದು ನಮ್ಮ ಕೈಗೆ ಸಿಕ್ಕಿದ್ರೆ ಅದ್ರ ಕದರೇ ಬೇರೆ. ಅದು ಕೊಡೋಷ್ಟು ಕಿಕ್ಕು ಇನ್ನು ಯಾವುದ್ರಲ್ಲೂ ಇಲ್ಲ. ಅಧಿಕಾರ ಅಂದ್ರೆ ಹಂಗೆ ಸಿಸ್ಟರ್,
ಅದರ ಕಿಕ್ಕೆ ಬೇರೆ, ಅದರ ಕದರ ಬೇರೆ. ಅಧಿಕಾರಕ್ಕೋಸ್ಕರ ನಾವು ಎಷ್ಟೆಲ್ಲ ಕಿತ್ತಾಡ್ತೀವಿ, ಕಚ್ಚಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಅದೇ ಒಂದು ಸರ್ತಿ ಅಧಿಕಾರ ಸಿಕ್ಕ ಮೇಲೆ ಅದೆಲ್ಲ ಮಾಪಾಗುತ್ತೆ. ಎಲ್ಲ ಅಕ್ರಮಗಳು ಸಕ್ರಮಗಳಾಗುತ್ತೆ, ಜಸ್ಟಿಫೈ ಆಗ್ಬಿಡುತ್ತೆ ಅಲ್ವಾ ಸಿಸ್ಟರ್? ಅದಕ್ಕೆ ಅಲ್ವಾ ಅಣ್ಣ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳೋದು. ಸಿಸ್ಟರ್, ಯಾವುದಕ್ಕೂ ನೀನು ಗದ್ದುಗೆ ಇರೋದಕ್ಕಿಂತ ಮುಂಚೆ ಆ ಭೂಮಿಕನ್ ಜೊತೆ ದ್ವಿಪಕ್ಷೀಯವಾಗಿ ಮಾತುಕತೆ ನಡೆಸಿ ಸಂಧಾನ ಮಾಡ್ಕೊ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವಳಿಗೆ ಆಲ್ರೆಡಿ ನಿನ್ನ ಮೇಲೆ ಡೌಟ್ ಇದೆ ಸಿಸ್ಟರ್. ಎಲ್ಲ ನೀನೇ ಮಾಡಿದ್ದು, ಎಲ್ಲದರ ಹಿಂದಿರೋ ಕಾಣದ ಕೈ ನಿಂದೆ ಅಂತ. ಈಗ ನೀನು ಅವಳನ್ನು ವಿಶ್ವಾಸಕ್ಕೆ ತಗೊಂಡು ನಿನ್ನ ಕಡೆ ಒಲಿಸಿಕೊಂಡ್ರೆ ನಿನ್ನ ದಾರಿ ಸುಗಮ ಆಗುತ್ತೆ. ಪಟ್ಟಾಭಿಷೇಕ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಿರಾತಂಕವಾಗಿ ನಡೆಯುತ್ತೆ ಸಿಸ್ಟರ್. ಅವಳು ನಿನ್ನ ಕಾಂಪಿಟೇಟರ್ ಆಗ್ತಾಳೆ. ಅವಳು ಅಜ್ಜಿ ಹತ್ರ ಫಿಟ್ಟಿಂಗ್ ಇಟ್ಟು ನಿನ್ನನ್ನು ಓವರ್ಟೇಕ್ ಮಾಡಿ ಅಧಿಕಾರದ ಗದ್ದೆಗೆ ಏರ್ಬಿಡ್ತಾಳೆ ಸಿಸ್ಟರ್. ಆಗ ನೀನು ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲೇ ಉಳಿಬೇಕಾಗತ್ತೆ. ಬಿ ಕೇರ್ಫುಲ್. ನಿನ್ನ ಅಧಿಕಾರ ನಿನಗೆ ಮರೀಚಿಕೆಯಾಗಿ ಉಳಿಯುತ್ತೆ. ನಮ್ಮ ಶತ್ರುಗಳನ್ನು ನಾವು ಯಾವತ್ತೂ ಹಗುರವಾಗಿ ತಗೋಬಾರ್ದು. ಯಾಕೆಂದ್ರೆ ನಾವು ಮಕಾಡೆ ಮಲಗಿದ್ರೆ ನಮ್ಮ ಮೇಲೆ ಮಣ್ಣು ಎಳೆಯೋರು ಅವರೇ. ನಮ್ಮ ಸಮಾಧಿ ಮೇಲೆ ಅರಮನೆ ಕಟ್ಬಿಡ್ತಾರೆ. ನೀನ್ ಹೇಳಿದ್ ನಿಜ ಅಣ್ಣ. ನೀನ್ ಹೇಳಿದ ಥರ